ಹೆಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಜೆನ್ನಿಸ್ ಲಿಟ್ಲ್ ವುಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಬಸಳೆ ಸೊಪ್ಪಿನಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅಂದರೆ ಕಾಳು ಕಡುಬು ಅಂತ ಹೇಳ್ತೀವಿ. ನಮ್ಮ ಮಲೆನಾಡು ಸೈಡಲ್ಲಿ ನಾವು ಇದನ್ನು ಜಾಸ್ತಿಯಾಗಿ ಮಾಡ್ತೀವಿ. ಇದನ್ನು ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಬಸಳೆ ಸೊಪ್ಪು ಮನೆಯಲ್ಲೇ ಬೆಳೀತಾ ಇದ್ದೀರಿ ಅಂತ ಹೇಳಿದರೆ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಅದು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಯಾಕಂದರೆ ಹುಳಗಳು ಇರುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ಈ ಥರ 2-3 ನೀರಿನಲ್ಲಿ ನೀವು ವಾಶ್ ಮಾಡ್ಕೊಳ್ಳಿ. ನಂತರ ಇದನ್ನು ನಾವು ಬೇಕಿಡಬೇಕು. ಈ ಥರ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಆದ ನಂತರ ನಾವು ಒಂದು ಪಾತ್ರೆಯಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಸ್ವಲ್ಪ ನೀರನ್ನು ಇಟ್ಬಿಟ್ಟು ಅದಕ್ಕೆ ನೀವೇನು ಕ್ಲೀನ್ ಮಾಡಿ ಇಟ್ಟಿದ್ದೀರಾ ನೋಡಿ ಅದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಳಿ. ತುಂಬ ಈಸಿ ಮೆಥಡು, ತುಂಬ ರುಚಿಯನ್ನು ಕೊಡುತ್ತೆ ಫ್ರೆಂಡ್ಸ್. ಈಗೇನು ಗೊತ್ತಾ, ಒಲೆಯಲ್ಲಿ ಮಾಡ್ತೀವಲ್ಲ, ಸೌದೆ ಒಲೆಯಲ್ಲಿ, ಅದು ತುಂಬ ಟೇಸ್ಟಿಯಾಗಿ ಇರುತ್ತೆ. ನಿಮಗೆ ಇಲ್ಲ ನಾವು ಎಲ್ಲಿಂದ ಮಾಡುವುದು ಅನ್ನೋರು ನೀವು ಬೇಕಾದರೆ ಇದರಲ್ಲಿ ಗ್ಯಾಸಲ್ಲೇ ಮಾಡ್ಕೋಬೋದು. ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ಬೇಯಿಸ್ಕೋಬೇಡಿ ಸ್ವಲ್ಪ ಹೊತ್ತು. ನಂತರ ನಾನೇನು ಮಾಡಿದ್ದೀನಿ, ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ ಕಡುಬು ರೆಡಿ ಮಾಡಬೇಕು. ಈಗ ತೊಳೆದ್ಬಿಟ್ಟು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಈ ಥರ ಒಣಗಿಸ್ಕೋಬೇಕು. ನಂತರ ನೀವು ಮಿಕ್ಸಿಗೆ ಹಾಕಿಬಿಟ್ಟು ರುಬ್ಕೋಬೇಕು. ಅಂದರೆ ಇದು ಜಾಸ್ತಿ ರುಬ್ಲಿಕ್ಕೆ ಇಲ್ಲ, ಯಾಕೆ ನಮಗೆ ಸ್ವಲ್ಪ ರವೆ ಥರ ಬರಬೇಕು. ಈ ಕಡೆ ರವೆನೂ ಜಾಸ್ತಿ ನುಣ್ಣಗೂ ಆಗಬಾರ್ದು. ನೋಡಿ, ಇದು ಈ ಥರ ಬರಬೇಕು. ನಮಗೆ ರವೆ ಬರುತ್ತಲ್ಲ, ಆ ಟೈಪಲ್ಲಿ ಮಾಡಿದರೆ ಸಾಕು. ಜಾಸ್ತಿ ನುಣ್ಣಗೂ ಬೇಡ, ಜಾಸ್ತಿ ತರಿನೂ ಬೇಡ, ಈ ಟೈಪಲ್ಲಿ ಬಂದರೆ ಸಾಕು. ಈ ಥರ ಮಾಡಿದರೆ ನಮಗೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಬೇಡಿ. ಇದಕ್ಕೆ ನೀವು 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀವು ಇದನ್ನು ನೀರನ್ನ ಇಡಬೇಕು. ಆ ಟೈಪಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ಳಿ. ಉಪ್ಪು ಆಪ್ಷನಲ್, ಬೇಕಾದರೆ ನೀವು ಹಾಕ್ಕೋಬೋದು, ಯಾಕಂದರೆ ಅಲ್ಲಿ ನಾವು ಬೇಯಬೇಕಾದ್ರೆ ಉಪ್ಪನ್ನು ಹಾಕಿರ್ತೀವಿ. ಇದಕ್ಕೆ ಸ್ವಲ್ಪ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೀರು ಕುದೀತಾ ಇರಬೇಕಾದ್ರೆ ನೀವು ಇದನ್ನು ತರಿ ಇದೆಯಲ್ಲ ಇದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಅದು ಬೇಯಬೇಕು. ನಿಮ್ಮ ಹತ್ರ ಏನಾದರೂ ಈ ಥರದ್ದು ಅಂದರೆ ಮುದ್ದೆ ಎಲ್ಲ ಮಾಡ್ತಿರಲ್ವ, ಆ ಥರದ್ದೇನಾದರೂ ಇದ್ದರೆ ಈ ಥರ ತಿರುಗಿಸ್ತಾ ಇರಬೇಕು. ಕೆಳಗಡೆ ನಿಮಗೆ ತಳ ಹತ್ತುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಈ ಥರನೇ ಮಾಡ್ಕೊಳ್ಳಿ. ನಾನು ಸೌದೆ ಒಲೆಯಲ್ಲಿ ಮಾಡ್ತಿರುವುದರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಇನ್ನೂ ಬೇಯಬೇಕು. ನೋಡಿ, ಈ ಥರ ತಿರುಗಿಸ್ತಾ ಇರಬೇಕು. ಕರೆಕ್ಟ್ ಅದಕ್ಕೆ ಬರುತ್ತೆ ಅದು. ನಂತರ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಅಂತ. ಸ್ವಲ್ಪ ಈ ಥರ ಮುಟ್ಕೊಂಡು ಅಂಟಿನ ರೂಪಕ್ಕೆ ಬರುತ್ತಾ ನೋಡ್ಕೊಂಬೇಡಿ. ಇಷ್ಟು ಅಂಟಿನ ರೂಪಕ್ಕೆ ಬಂದಿದೆ ಅಂತ ಹೇಳಿದರೆ ಅದು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ ಅಂತಲೇ ಅರ್ಥ. ನೆಕ್ಸ್ಟು ನೀವು ಇದನ್ನು ತೆಗೆದುಬಿಟ್ಟು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ನೋಡಿ, ಈ ಥರ ನಾವು ನಾದ್ಕೋಬೇಕು. ನಾದಿಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಉಂಡೆ ಕಟ್ಟಲಿಕ್ಕೆಲ್ಲ ಬರುತ್ತೆ, ತುಂಬ ಚೆನ್ನಾಗೂ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನಾದ್ಕೊಳ್ಳಿ ಚೆನ್ನಾಗಿ. ನಂತರ ನೀವು ಸಣ್ಣದಾಗಿ ಉಂಡೆ ಟೈಪಲ್ಲಿ ಮಾಡ್ಕೋಬೇಕು. ಓಕೆನಾ? ಇದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಸತಿ ಮಾಡಿಕೊಡಿ ಫ್ರೆಂಡ್ಸ್. ಈಗ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನೀವು ಬೇಕಾದರೆ ಈ ಸೈಜ್ನ ಬೇಕಾದರೆ ದೊಡ್ಡದು ಮಾಡ್ಕೋಬೋದು, ಸಣ್ಣದು ಮಾಡ್ಕೋಬೋದು. ಈ ಥರ ಮಾಡಿ ನೀವೀಗ ಏನು ಬೇಯಿಸೋಕೆ ಇಟ್ಟಿದ್ದೀರಾ ನೋಡಿ, ಅದಕ್ಕೆ ಆ ಪಾತ್ರೆಗೆ ಈ ಥರ ಹಾಕ್ಕೊಳ್ಳಿ ಎಲ್ಲವನ್ನು. ಆವಾಗ ಕುದಿ ಬರೋ ತನಕ ನಾವು ಇದನ್ನು ಚೆನ್ನಾಗಿ ಇನ್ನೊಂದ್ಸತಿ ಬೇಯಿಸ್ಕೋಬೇಕು. ಇದಕ್ಕೆ ಮಸಾಲೆ ಪದಾರ್ಥ ಒಂದ್ಸತಿ ನೋಡ್ಕೊಂಬರೋಣ. ಕರಿಮೆಣಸು 4 ತಗೊಳ್ಳಿ, ಚಕ್ಕೆ ಲವಂಗ 2 ಈ ಥರ ತಗೊಳ್ಳಿ. ಆಮೇಲೆ ಸಾಸಿವೆ 1 ಸ್ಪೂನು, ಆಮೇಲೆ ಮೆಣಸಿನಕಾಯಿ. ಖಾರ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಮಕ್ಕಳೆಲ್ಲ ತಿನ್ನೋರಿದ್ರೆ. 1 ಈರುಳ್ಳಿ, ಕೊತ್ತಂಬರಿ ಬೀಜ 1.5 ಚಮಚ, ಆಮೇಲೆ ಅರಿಶಿನ ಪುಡಿ ಅರ್ಧ ಚಮಚ, ಜೀರಿಗೆ ಅರ್ಧ ಚಮಚ, ಬೆಳ್ಳುಳ್ಳಿ, ಆಮೇಲೆ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಳ್ಳಿ. ಕಾಯಿ ತುರಿ ಮಾತ್ರ ನೀವು ಹಾಕಿದಷ್ಟು ತುಂಬ ರುಚಿಯನ್ನು ಕೊಡುತ್ತೆ. ಆಮೇಲೆ ಇದು ಹುಣಸೆಹಣ್ಣು ಮತ್ತು ಅರಿಶಿನವನ್ನು ಸಪ್ರೇಟಾಗಿ ಮಾಡಿಕೊಂಡು ಉಳಿದಿರೋ ಪದಾರ್ಥಗಳನ್ನು ನೀವು ಈ ಥರ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಸ್ವಲ್ಪ ಹಾಕಿದರೆ ಸಾಕು. 1 ಚಮಚ 2 ಚಮಚ ಬೇಕಾದರೆ ನೀವು ಹಾಕ್ಕೋಬೋದು. ನೀವು ಒಲೆಯಲ್ಲಿ ಮಾಡಿದರೆ ಫ್ರೆಂಡ್ಸ್ ತುಂಬ ರುಚಿಯನ್ನು ಕೊಡುತ್ತೆ. ಆಮೇಲೆ ಮಿಕ್ಸಿಗೆ ನೀವು ಎಲ್ಲವನ್ನ ಪದಾರ್ಥಗಳನ್ನೆಲ್ಲ ಹಾಕಿಬಿಟ್ಟು ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ.
ಈ ಥರ ನಾವು ರೆಸಿಪಿನ ಮಾಡಿದರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಅವು ಇದರಲ್ಲಿ ಹೆಚ್ಚಿನ ಒಂದು ಫೈಬರ್ನ ಇರುವಂಥ ಈ ಬಸಳೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ನಾವು ಈ ಥರ ಒಂದು ರೆಸಿಪಿ ಎಲ್ಲ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರನೂ ನೀವು ಮಾಡಿ ಅಂತ ನಾನು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಸಾಲೆ ಎಲ್ಲ ಬಂದಿದೆ. ನೀವು ಬೇಕಾದರೆ ಇದಕ್ಕೆ ಒಗ್ಗರಣೆ ಬೇಕಾದ್ರೆ ಹಾಕೋಬೋದು. ನಾನು ಡೈರೆಕ್ಟಾಗಿ ಈಗ ಅದನ್ನು ಬೇಯಕ್ಕಿಟ್ಟಿದ್ವಲ್ಲ ಅದಕ್ಕೆ ಹಾಕ್ತಾ ಇದ್ದೇನೆ. ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಹೊತ್ತು ಅದನ್ನು ಬೇಯಿಸಬೇಕು, ಒಂದು 10 ನಿಮಿಷ ನಂತರ ನೀವು ಅದನ್ನು ಬೇಯಿಸಿದರೆ ಸಾಕು. ನೀವು ಇದಕ್ಕೆ ಆಮೇಲೆ ಬೇಕಾದರೆ ಒಂದು ಕರಿಬೇವಿನ ಸೊಪ್ಪನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು ಒಗ್ಗರಣೆಯನ್ನು ಕೊಡಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಮನೆಗಳಲ್ಲಿ ಒಂದ್ಸತಿ ಟ್ರೈ ಮಾಡಿ. ನನ್ನ ಇವತ್ತಿನ ರೆಸಿಪಿ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ನನಗೊಂದು ಲೈಕ್ ಕೊಡುವುದನ್ನು ಮರೆಯಬೇಡಿ.